ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ ಇದು. 2-3 ದಿನದಿಂದ ಕರೆಂಟ್ ಇಲ್ಲ ಅಂಗಡಿಲಿ. ಮುಂಬುತ್ತಿ ಹಚ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅಂಗಡಿ ಬಾಡಿಗೆ ಪ್ರತಿಯೊಂದನ್ನು ಕಟ್ತಾ ಇದ್ದೀವಿ. ಅಂಗಡಿಲಿ ನೀರು ಹೆಂಗೆ ಬರ್ತಾ ಇದೆ ಅಂದರೆ ನಾವು ಬಾಚ್ ಸಾಕಾಗ್ಬಿಟ್ಟಿದ್ದೀವಿ ಅಣ್ಣ. ಒಂದೇ ಒಂದು ಮಳೆಗೆ ಮಾರ್ಕೆಟ್ ಆಯ್ತು ಮಿನಿ ಸ್ವಿಮ್ಮಿಂಗ್ ಪೂಲ್. ಗಾಡಿ ನಿಲ್ಸೋಕ್ಕೂ ವ್ಯವಸ್ಥೆ ಇಲ್ಲ. ಕಸ ಎಲ್ಲಿ ಬೇಕು ಅಲ್ಲೇ ಎಸಿತಾರೆ. ಕಸಕ್ಕೊಂದು ಜಾಗ ಮಾಡಿಲ್ಲ ಇಲ್ಲಿ. ಮತ್ತು ನಿನ್ನೆ ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ. ಇಲ್ಲಿ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ದೀಪಾವಳಿ ಹಬ್ಬದ ದಿನವೂ ವ್ಯಾಪಾರ ಮಾಡಲು ವ್ಯಾಪಾರಸ್ಥರ ಪರದಾಟ. ಹಬ್ಬದ ದಿನ ಹಣ ಬೇಜಾರಾಗ್ತಾ ಇದೆ ನಮಗೆ. ಇಲ್ಲಿ ಕೂತಿರೋರು ಇಲ್ಲಿ ವ್ಯಾಪಾರ ಮಾಡ್ತಿರೋರು ಹೆಂಗೆ ವ್ಯಾಪಾರ ಮಾಡ್ತಾರೆ? ಇಲ್ಲಿ ತಕಡೆ ಇಲ್ಲಿ ಚಾರ್ಜ್ ಇಲ್ಲ ಹಣ. ಮನೇಲಿ ಮಾಡ್ಕೊಂಬಂದು ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು. ಹಣ ಮಾತಲ್ಲಿ ಹೇಳೋಕ್ಕಷ್ಟೇ. ಸ್ಮಾರ್ಟ್ ಸಿಟಿ, ಅದು ಸಿಟಿಲಿ ಮಾತ್ರ. ಇಲ್ಲೆಲ್ಲಿ ಮತ್ತೆ ಕಳೆದ ಕೆಲವು ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಈಗ ಆರ್ಭಟಿಸಲು ಶುರು ಮಾಡಿದ್ದು ತುಮಕೂರಿನಲ್ಲಿ ನಾನಾ ಅವಾಂತರಗಳೇ ಸೃಷ್ಟಿಯಾಗಿವೆ. ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ತುಮಕೂರು ನಗರದ ಅಂತರಸನಹಳ್ಳಿ ಮಾರ್ಕೆಟ್ ಮಿನಿ ಸ್ವಿಮ್ಮಿಂಗ್ ಪೂಲ್ನಂತೆ ಮಾರ್ಪಟ್ಟಿತ್ತು. ದೀಪಾವಳಿ ಹಬ್ಬದ ದಿನವೇ ವ್ಯಾಪಾರ ಮಾಡಲು ಪರದಾಡುವಂತಾಯಿತು. ಹೌದು, ತುಮಕೂರು ನಗರದ ಅಂತರಸನಹಳ್ಳಿ ಹೂವಿನ ಮಾರುಕಟ್ಟೆ ಜಲಾವೃತವಾಗಿದ್ದು ದೀಪಾವಳಿ ಹಬ್ಬಕ್ಕೆ ಹೂವಿನ ಮಾರಾಟ ಮಾಡಲು ಖರೀದಿ ಮಾಡಲು ಸಂಕಷ್ಟ ಪಡುವಂತಾಯಿತು. ರಾತ್ರಿ ಸುರಿದ ಮಳೆಗೆ ಹೂವಿನ ಮಾರುಕಟ್ಟೆ ಚರಂಡಿ ನೀರಿನಿಂದ ಮಿನಿ ಸ್ವಿಮ್ಮಿಂಗ್ ಪೂಲ್ ಆಗಿ ಮಾರ್ಪಟ್ಟಿದ್ದು ವ್ಯಾಪಾರಿಗಳು ವ್ಯಾಪಾರ ಮಾಡಲು ಪರದಾಡುವಂತಾಯಿತು. ಅಲ್ಲದೆ ಹೂವನ್ನ ಖರೀದಿ ಮಾಡಲು ಜನರು ಹಿಂದೇಟು ಹಾಕ್ತಾ ಇದ್ರು. ಇನ್ನು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ವ್ಯಾಪಾರಸ್ಥರು ಬಾಡಿಗೆಗೆ ಅಂಗಡಿಯನ್ನ ತೆಗೆದುಕೊಂಡಿದ್ದು ವ್ಯಾಪಾರವನ್ನ ನಡೆಸ್ತಾ ಇದ್ರು. ಎಪಿಎಂಸಿ ಅಧಿಕಾರಿಗಳು ಬಾಡಿಗೆ ತೆರಿಗೆ ಕಟ್ಟಿಸಿಕೊಳ್ಳಲು ಮಾತ್ರ ಅಧಿಕಾರಿಗಳು ಬರ್ತಾರೆ, ಆದ್ರೆ ನಮ್ಮ ಸಮಸ್ಯೆ ಕೇಳಲು ಯಾರು ಬರುವುದೇ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವು ವ್ಯಾಪಾರಿಗಳು ತಮ್ಮ ಅಂಗಡಿಗಳ ಮುಂದೆ ನಿಂತು ನೀರನ್ನ ಹೊರಹಾಕಲು ಪ್ರಯತ್ನಿಸಿದ್ರೂ ಆಗ್ತಾ ಇಲ್ಲ ಎಂದು ವ್ಯಾಪಾರಿಗಳು ಆಕ್ರೋಶವನ್ನ ಹೊರಹಾಕಿದ್ರು. ಸಮಸ್ಯೆ ಏನಂತ ಅಂದರೆ ಅಣ್ಣ, 2-3 ದಿನದಿಂದ ಕರೆಂಟ್ ಇಲ್ಲ ಅಂಗಡಿಲಿ. 2-3 ದಿನದಿಂದ ಇಲ್ಲ. ಮುಂಬುತ್ತಿ ಹಚ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಅಂಗಡಿ ಬಾಡಿಗೆ ಪ್ರತಿಯೊಂದನ್ನು ಕಟ್ತಾ ಇದ್ದೀವಿ. ಅಂಗಡಿಲಿ ನೀರು ಹೆಂಗೆ ಬರ್ತಾ ಇದೆ ಅಂದರೆ ನಾವು ಬಾಚ್ ಸಾಕಾಗ್ಬಿಟ್ಟಿದ್ದೀವಿ ಅಣ್ಣ. ಮತ್ತು ಕಸದೊಂದು ಸ್ಮೆಲ್ಲಲ್ಲಿ ಇರೋಕ್ಕಾಗಲ್ಲ. ಅಕ್ಕಪಕ್ಕದವರೆಲ್ಲ ಗಲಾಟೆ ಮಾಡ್ತಾರೆ. ಕಸದ್ದು ನಮಗೆ ಆಚೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಆಪೋಸಿಟೇ ಇದೆ ಕಸ. ಈಗ ನೀವೇ ನೋಡಿದ್ದೀರಲ್ಲ ಹೆಂಗಾಗ್ತಿದೆ ಅಂತ. ಜನ ಹೆಂಗಿರ್ತಾರೆ ಅಣ್ಣ ಇಲ್ಲಿ. ಗಾಡಿ ನಿಲ್ಸೋಕ್ಕೂ ವ್ಯವಸ್ಥೆ ಇಲ್ಲ. ಕಸ ಎಲ್ಲಿ ಬೇಕು ಅಲ್ಲೇ ಎಸಿತಾರೆ. ಕಸಕ್ಕೊಂದು ಜಾಗ ಮಾಡಿಲ್ಲ ಇಲ್ಲಿ. ಮತ್ತು ನಿನ್ನೆ ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ. ಇಲ್ಲಿ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಏನಾರು ಕೇಳೋಕ್ಕೆ ಹೋದರೆ ನಮಗೆ ಬೈತಾರೆ, ನಮಗೆ ಇದು ಮಾಡ್ತಾರೆ. ಬೇಕಂದರೆ ನೀನು ಯಾರೋ ಮಾತಾಡೋಕ್ಕೆ ನೀನು ಏನು ಎತ್ತ ಅಂತ ನಮಗೆ ಬಾಯಿ ಬಂದಂಗೆ ಬೈತಾರೆ. ಇಲ್ಲಿ ಅಕ್ಕಪಕ್ಕದ ಅಂಗಡಿಯವರು ಜಗಳ ಮಾಡಬೇಕು ನಾವು. ಕಸ ಇಲ್ಲಿ ಆಪೋಸಿಟ್ ಅಂಗಡಿಯವರೆಲ್ಲ ಇದ್ದಾರಲ್ಲ, ಇಲ್ಲಿ ಕಸ ಎಸೆಯೋ ಜಾಗನ ಇದು ನಾನು ಹೇಳೋದು. ಕಸ ಎಸೆಯೋದ ಇಲ್ಲ, ಆಚೆ ಕಡೆ ನಮಗೆ ಜಾಗ ವ್ಯವಸ್ಥೆ ಮಾಡಬೇಕು. ಅಂಗಡಿ ಆಪೋಸಿಟ್ ಹೆಂಗಿರೋಣ? ನೀವೇ ನಿಂತ್ಕೊಂಡಿದ್ದೀರಾ, ಸ್ಮೆಲ್ ಎಷ್ಟು ಹೊಡಿತೈತಣ್ಣ. ಕಾಯಿಲೆ ಬಂದು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಆಚೆ ಮಾಡಿಕೊಟ್ರೆ ನಮಗೆ ವ್ಯವಸ್ಥೆ ಚೆನ್ನಾಗಿರುತ್ತೆ. ನೀರಿಂದ ಏನಂತ ಅಂದರೆ ಹಿಂದೆಗಡೆ ಅಣ್ಣ ಫುಲ್ ಕಸ ಎಲ್ಲ ಜಾಮ್ ಆಗಿದೆ. ಹಿಂದೆಗಡೆ ವ್ಯವಸ್ಥೆ ಇದ್ದರೆ ಒಳಗಡೆ ನೀರು ಬರಲ್ಲ ಅಣ್ಣ. ಹಿಂದೆಗಡೆ ಪೂರ್ತಿ ಜಾಮ್ ಆಗಿದೆ ರೋಡು. ಕಸ ಅಲ್ಲಲ್ಲೇ ಹಾಕಿಬಿಡ್ತಾರೆ. ಕಸಕ್ಕೊಂದು ಜಾಗ ಮಾಡಿಲ್ಲ, ಸಿಸ್ಟಮ್ ಇಲ್ಲ ಫಸ್ಟ್ ಆಫ್ ಆಲು. ಹಾಗಾಗಿ ನಮಗೆ ಇರೋಕ್ಕೆ ತುಂಬ ಹಿಂಸೆ ಆಗ್ತಾಯಿದೆ. ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾರೂ ಬಂದು ಜವಾಬ್ದಾರಿ ತೊಗೋತಾ ಇಲ್ಲ ಈ ಮಾರ್ಕೆಟಲ್ಲಿ. ಹಬ್ಬದ ದಿನ ಹಣ ಬೇಜಾರಾಗ್ತಾ ಇದೆ ನಮಗೆ. ಇಲ್ಲಿ ಕೂತಿರೋರು ಇಲ್ಲಿ ವ್ಯಾಪಾರ ಮಾಡ್ತಿರೋರು ಹೆಂಗೆ ವ್ಯಾಪಾರ ಮಾಡ್ತಾರೆ ಇಲ್ಲಿ. ಹಿಂದೆಗಡೆನೇ ಎಷ್ಟು ಕಸ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ. ಇಲ್ಲಿ ಅಕ್ಕಪಕ್ಕದವರು ಯಾರಿಗೆ ಏನಂತ ಕೇಳ್ತಾರೆ ಪಾಪ ಬಡವರು. ಅವರು 5 ರೂಪಾಯಿ 10 ರೂಪಾಯಿ ವ್ಯಾಪಾರ ಮಾಡೋರು ತಾನೆ. ಕೇಳೋಕೆ ಹೋದರೆ ಅವ್ರಿಗೆ ಇಲ್ಲದೆ ಇರೋ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಪಾಪ ಅವ್ರ ದುಡಿಮೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನೋಡಿ ನೀವೇ ಹೆಂಗಾಗ್ತಾ ಇದೆ ಅಂತ. ಕರೆಂಟ್ ವ್ಯವಸ್ಥೆ ಇಲ್ಲ. ನಿನ್ನೆ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ಏನು ಮಾಡೋಣ ನಾವು? ಈ ತಕಡಿಲಿ ಚಾರ್ಜ್ ಇಲ್ಲ ಹಣ. ಮನೇಲಿ ಮಾಡ್ಕೊಂಬಂದು ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು. ಫಸ್ಟ್ ಆಫ್ ಆಲ್ ಕಸದ ವ್ಯವಸ್ಥೆ ಬೇಕು ನಮಗೆ ಅಣ್ಣ. ಯಾರು ರೆಸ್ಪಾನ್ಸ್ ತೊಗೋತಾ ಇಲ್ಲ ಅಣ್ಣ. ಈಗ ಇಲ್ಲಿ ಬಂದು ಇಷ್ಟೊಂದು ಇವೆಲ್ಲ ಆಗಿದೆ ಅಲ್ಲ, ಯಾರು ಬಂದು ರೆಸ್ಪಾನ್ಸ್ ತೊಗೋತಾವ್ರ? ಇಲ್ಲಿ ಬಂದು ಯಾರು ಕ್ಲೀನ್ ಮಾಡಿಸೋರ ಮಾರ್ಕೆಟ್ ಹಿಂಗಾಗಿದೆ ಅಂತ? ಯಾರು ಒಬ್ರು ರೆಸ್ಪಾನ್ಸ್ ತೊಗೋತಾ ಇಲ್ಲ. ನನಗೇನಂತ ಅಂದರೆ ಅಣ್ಣ, ರೆಸ್ಪಾನ್ಸ್ ತೊಗೋಬೇಕು. ಕಸದ್ದು ಆಚೆಗಡೆ ವ್ಯವಸ್ಥೆ ಮಾಡಬೇಕು. ಅದು ಅಣ್ಣ ಮಾತಲ್ಲಿ ಹೇಳೋಕ್ಕಷ್ಟೇ. ಸ್ಮಾರ್ಟ್ ಸಿಟಿ, ಅದು ಸಿಟಿಲಿ ಮಾತ್ರ. ಇಲ್ಲೆಲ್ಲಿ ಮತ್ತೆ ತುಮಕೂರಲ್ಲಿ 90% ಬರೀ ಕಸದ್ದೇ ಇದಾಗ್ತಾ ಇದೆ. 10% ಮಾತ್ರ ಕ್ಲೀನಿಂಗು ತುಮಕೂರಲ್ಲಿ. ಗೊತ್ತಾಯ್ತಾ? 90% ಗಲೀಜೆ ಇದಾವಪ್ಪ ತುಮಕೂರಲ್ಲಿ. ನೆಟ್ಟಗಾಗಿ ಯಲ್ಲಾಪುರ ಬ್ರಿಡ್ಜ್ ಕೆಳಗಡೆ ರೋಡ್ ಮಾಡಿಲ್ಲ. ಇತ್ತ ಅಂತರಸನಹಳ್ಳಿ ಮಾರುಕಟ್ಟೆಯಲ್ಲಿ ಒಂದಲ್ಲ ಎರಡಲ್ಲ ನಾನಾ ಸಮಸ್ಯೆಗಳು ತಾಂಡವವಾಡ್ತಾ ಇದ್ದಾವೆ. ಮಳೆ ನೀರಿನ ಸಮಸ್ಯೆ ಒಂದ್ ಕಡೆ ಇದ್ರೆ ಮತ್ತೊಂದ್ ಕಡೆ ಕಸದ ಸಮಸ್ಯೆ.
ಅಧಿಕಾರಿಗಳಿಗೆ ನಾವು ಕಟ್ಟುವ ಹಣ ಮಾತ್ರ ಬೇಕು, ನಮ್ಮ ಸಮಸ್ಯೆ ಮಾತ್ರ ಬೇಕಾಗಿಲ್ಲ. ಮಾರುಕಟ್ಟೆಯಲ್ಲಿ ಕಳೆದ 3-4 ದಿನಗಳಿಂದ ವಿದ್ಯುತ್ ಇಲ್ಲದಿರುವುದರಿಂದ ವ್ಯಾಪಾರ ಸಂಪೂರ್ಣವಾಗಿ ಹಿಂದುಳಿದಿದೆ. ಹಬ್ಬದ ದಿನಗಳಲ್ಲಿ ಗ್ರಾಹಕರ ಹರಿವು ಹೆಚ್ಚಾಗಬೇಕಾದರೆ ಇಂತಹ ಸೌಕರ್ಯಗಳ ಕೊರತೆಯಿಂದ ವ್ಯಾಪಾರ ಕುಸಿಯುತ್ತಿದೆ. ಬೆಳಕು ಇಲ್ಲದ ಕಾರಣ ಸಂಜೆ ವೇಳೆಗೆ ವ್ಯಾಪಾರ ಮುಚ್ಚುವಂತಾಗಿದೆ ಎಂದು ವ್ಯಾಪಾರಿಗಳು ಕಿಡಿಕಾರಿದರು. ಅಂತರ್ಸ್ನಹಳ್ಳಿಯಲ್ಲಿರುವಂತಹ ಹೂವಿನ ಮಾರ್ಕೆಟ್ ಈಗ ಮಿನಿ ಸ್ವಿಮ್ಮಿಂಗ್ ಪೂಲ್ ಥರ ಆಗಿರುವಂಥದ್ದು. ನಾನು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಇಲ್ಲಿನ ಅವ್ಯವಸ್ಥೆ ಬಗ್ಗೆ, ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ಇವತ್ತು ದೀಪಾವಳಿ ಹಬ್ಬದ ದಿನವೂ ಕೂಡ ಈಗ ನೆಮ್ಮದಿಯಾಗಿ ವ್ಯಾಪಾರ ಮಾಡಲು ಕೂಡ ಖರೀದಿಸಲು ಕೂಡ ಈಗ ಈ ಗ್ರಾಹಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಇಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆ ನೆಮ್ಮದಿ ಇಲ್ಲ ಅಂತಲೇ ಹೇಳ್ಬೋದು. ದೃಶ್ಯ ಸಮೇತ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಬರ್ತಾರೆ ತುಮಕೂರಿನಲ್ಲಿರುವ ಅಂತರ್ಸ್ನಹಳ್ಳಿ ಮಾರುಕಟ್ಟೆಗೆ. ಆದರೆ ಇಲ್ಲಿನ ಆಡಳಿತ ಮಂಡಳಿ, ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ಈಗ ಮಿನಿ ಸ್ವಿಮ್ಮಿಂಗ್ ಪೂಲ್ ಥರ ಆಗಿರುವಂಥದ್ದು. ಪ್ರತಿ ಬಾರಿ ಮಳೆ ಬಂದರೂ ಕೂಡ ಇದೇ ರೀತಿ ಆಗುತ್ತೆ. ಆದರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ಕಿಂಚಿತ್ತೂ ತಲೆ ಕೆಡಿಸ್ಕೊಂತ ಇಲ್ಲ. ನೋಡ್ತಾ ಇರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಇಲ್ಲಿನ ಗ್ರಾಹಕರು ಈ ಮಳೆಯಲ್ಲಿ ನಿಂತಿರುವ ನೀರಲ್ಲೇ ಕೂಡ ಈಗ ವ್ಯಾಪಾರ ಮಾಡ್ತಾ ಇರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಚರಂಡಿಗಳು ಸಂಪೂರ್ಣವಾಗಿ ಬ್ಲ್ಯಾಕ್ ಆಗಿರುವಂಥ ನೀರು ಹೋಗದೆ ಇಲ್ಲಿ ನೀರು ನಿಂತಿರುವಂಥದ್ದು. ಇಲ್ಲಿನ ವ್ಯಾಪಾರಸ್ಥರು ಇಲ್ಲಿನ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಬ್ಬದ ದಿನವೂ ಕೂಡ ನೀವು ನೆಮ್ಮದಿಯಾಗಿ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಲ್ಲಿನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿ ನೀರು ನಿಂತಿರೋದನ್ನ ಬಗೆಹರಿಸಬೇಕು ಅಂತ ಇಲ್ಲಿನ ವ್ಯಾಪಾರಸ್ಥರು ಮನವಿ ಮಾಡ್ತಾ ಇರುವಂಥದ್ದು. ಒಟ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ನಿರ್ಲಕ್ಷ್ಯ ಮತ್ತು ಆಡಳಿತದ ಬೇಜವಾಬ್ದಾರಿ ಮಧ್ಯೆ ತುಮಕೂರಿನ ಅಂತರ್ಸ್ನಹಳ್ಳಿ ಮಾರುಕಟ್ಟೆ ವ್ಯಾಪಾರಿಗಳು ತಮ್ಮ ದೈನಂದಿನ ಜೀವನಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಹಬ್ಬದ ದಿನಗಳಲ್ಲೂ ಸಹ ನೆಮ್ಮದಿಯ ವ್ಯಾಪಾರ ಮಾಡಲು ಸಾಧ್ಯವಾಗದ ಸ್ಥಿತಿ ಸ್ಮಾರ್ಟ್ ಸಿಟಿ ತುಮಕೂರಿನ ಜನರಿಗೆ ಕಳಂಕ ಎನಿಸಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.